ಸಂಪರ್ಕದಲ್ಲಿ ನಾವು ಸಮಾಜದ ಕಟ್ಟ ಕಡೆ ವ್ಯಕ್ತಿಗಳ ಬಳಿಗೆ ಹೋಗಿ ಅವರ ಸಮಸ್ಯೆಯನ್ನು ಆಲಿಸಿ ಸುದ್ದಿ ಮಾಡೋದಲ್ಲ. ಆ ಸುದ್ದಿಗೆ ಸಂಬಂಧಪಟ್ಟ ಅಧಿಕಾರಿಯನ್ನು ಚಿಕ್ಕ ದೊಡ್ಡ ಯಾರೇ ಆಗಿರಲಿ ಅವರನ್ನು ಸಂಪರ್ಕ ಮಾಡಿ ಆ ಸಮಸ್ಯೆಗೆ ಪರಿಹಾರ ಏನು ಅಂತ ಹುಡುಕಿ, ಒಂದು ವೇಳೆ ಅವರಿಂದ ಆಗಿಲ್ಲ ಅಂತಂದರೆ ಸಂಬಂಧಪಟ್ಟ MLA MP ಮಂತ್ರಿ ಯಾರು ಬೇಕಿದ್ರು ಅಷ್ಟೇ ಅವರನ್ನು ಸಂಪರ್ಕ ಮಾಡಿ ಆ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಹುಡುಕೋ ತನಕ ನಿರಂತರ ಪ್ರಯತ್ನ. ಇವತ್ತಾಗಿಲ್ವ ನಾಳೆ, ನಾಳೆ ಆಗಿಲ್ವ ನಾಡಿದ್ದು, 1 ವಾರವ, 15 ದಿವಸನ, 30 ದಿವಸನ, 6 ತಿಂಗಳ, 1 ವರ್ಷನ ಫಾಲೋಅಪ್ ಅಂತೂ ಮಾಡ್ತೀವಿ. ಇದು ಯಾವುದೇ ಚಾನಲ್ ಕರ್ನಾಟಕದಲ್ಲಿ ಮಾತ್ರವಲ್ಲ, ಇಂಥ ಕಾರ್ಯಕ್ರಮವನ್ನು ಯಾವುದೇ ಕರ್ನಾಟಕದಲ್ಲಿ ಯಾರು ಮಾಡಿಲ್ಲ, ಇಲ್ಲಿ ತನಕ ಭಾರತದಲ್ಲಿ ಯಾರು ಮಾಡಿಲ್ಲ, ವಿಶ್ವದಲ್ಲೂ ಯಾರು ಮಾಡಿಲ್ಲ. ಬೇಕೆಂದರೆ ಅಂದರೆ ಪರಿಹಾರ ಪತ್ರಿಕೋದ್ಯಮ. ಹಾಗಿದ್ರೆ ಬನ್ನಿ, ಇವತ್ತಿನ ಸುದ್ದಿ ಬಾಗಲಕೋಟೆಯಿಂದ ತಂದಿದ್ದೀವಿ. ಡೇಂಜರ್ ಡೇಂಜರ್ ಡೇಂಜರ್, ಕೆಮ್ಮಿದ್ರೆ ಬೀಳುತ್ತೆ ಈ ವಾಟರ್ ಟ್ಯಾಂಕ್. ಎಂಥ ವಾಟರ್ ಟ್ಯಾಂಕ್ ಇದು? ಎಲ್ಲ ಕಿತ್ತೋಗಿದೆ. ಬಲಿಗಾಗಿ ಕಾಯ್ತಾ ಇದೆ ಓವರ್ ಹೆಡ್ ಟ್ಯಾಂಕ್, ಅಸ್ಥಿ ಪಂಜರ. ಗ್ರಾಮ ಪಂಚಾಯತ್ ಇದರ ಬಗ್ಗೆ ಕೇರೆ ಮಾಡ್ತಾ ಇಲ್ಲ. ಒಂದು ವಾಟರ್ ಟ್ಯಾಂಕರ್ ಇದು ಬಿದ್ದೋಗ್ಬಿಟ್ರೆ ಎನಿ ಟೈಮ್ ಬಿದ್ದೋಗ್ಬಿಡ್ಬೋದು. ಈಗ ಉತ್ತರ ಕನ್ನಡದ ಶಿರೂರಲ್ಲಿ ಬಾ ನೋಡಿ, ನಿಮಗೆ ತೋರಿಸ್ತೀನಿ ಹೆಂಗಿದೆ ಅಂತಂದ್ಬಿಟ್ಟು. ಕಿತ್ತಾಕ್ರಪ್ಪ, ಒಡೆದಾಕ್ರಪ್ಪ, ಬೇರೆ ಒಂದು ಕಟ್ಟಿಸ್ರಪ್ಪ ಅಂತಂದರೆ ಎಲ್ಲ ಹಳೇದೇ ಇರಲಿ, ಹಾಳಾಗೋಗ್ಲಿ ಅಂತ ಕೇಳೋರು ಯಾರೂ ಇಲ್ಲ. ಒಬ್ಬ MLA ಬಂದು ಅಲ್ಲಿ ಒಂದು 5 ನಿಮಿಷ ಕೂತ್ಕೊಂಡು ಒಂದು ಟೀ ಕುಡಿಲಿ. ಅವರು MLA ಬಂದು ಒಂದು 5 ನಿಮಿಷ ಕೂತು ಅದರ ಕೆಳಗೆ ಕೂತು ಒಂದು ಟೀ ಕುಡಿಲಿ. ಒಬ್ಬ MP ಬರಲಿ, ಒಬ್ಬ ಅಧಿಕಾರಿ ಬರಲಿ, ಯಾಕೆ ಜನರೇ ಸಾಯ್ಬೇಕಾ? ಅದಕ್ಕೆ ಹೇಳಿದ್ದು ನಾನು, ಈ ಧ್ವನಿ ಯಾರ್ದು? ಅಲ್ಲಿಯ ಬಡ ಜನರದ್ದು. ಅವರ ಧ್ವನಿ ಮಗ ಅಂತಾರೆ. ನಾವು ಹಂಗೆ ಮಾಡಲ್ಲ. ಬನ್ನಿ, ನಿಮ್ಮ ಧ್ವನಿ ನಾವು ನಿಮ್ಮ ಒಂದು ಕೇರಳ ಧ್ವನಿಗೆ ಒಂದು ಸೌಂಡ್ ಬಾಕ್ಸ್ ಕೊಡ್ತೀವಿ, ಸ್ಪೀಕರ್ ಕೊಡ್ತೀವಿ, ಅದನ್ನು ಸಂಬಂಧಪಟ್ಟವರಿಗೆ ಕೇಳಿಸ್ತೀವಿ. ಬನ್ನಿ. ಹಾಗಿದ್ರೆ ಎಲ್ಲಿ ಸಮಸ್ಯೆ ಅಂದರೆ ಏನು? ಎಲ್ಲೋ ಒಂದು ಕಡೆ ಇದೆ, ನೀವು ಯಾಕೆ ತಲೆ ಕೆಡಿಸ್ಕೊತೀರಿ ಅಂತ ನೀವು ಕೇಳ್ಬೋದು. ಅಲ್ಲ, ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ನಾಳೆ ಸತ್ತ ನಂತರ 5 ಲಕ್ಷ 10 ಲಕ್ಷ ಅಂತೆಲ್ಲ ಕೊಡೋಕೆ ಬರ್ತೀರಿ. ಅದಕ್ಕಿಂತ ಮೊದಲು ಇದನ್ನು ರಿಪೇರಿ ಮಾಡಿ ಅಥವಾ ಅದನ್ನು ಬೀಳಿಸ್ಬಿಟ್ಟು ಹೊಸದು ಕಟ್ಟಿ ಇಲ್ಲಿ ತನಕ ಯಾರ ಗಮನಕ್ಕೆ ಬಂದಿಲ್ವಾ? ಗ್ರಾಮ ಪಂಚಾಯತಿ ಗಮನಕ್ಕೆ ಬಂದಿಲ್ವಾ? ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ನಮ್ಗೆ ಭಾಳ ಬುಗಲೈತ್ರಿ. ನೀರು ತುಂಬಿತಿ ಅಂದ್ರೆ ನಿದ್ದಿಲ್ರಿ ನಮಗೆ. ಟ್ಯಾಂಕ್ ತುಂಬ್ತಿ ಅಂತ ಸರ ಎಲ್ಲರೂ ಮನೆಯಲ್ಲಿ ಒಬ್ಬೊಬ್ರು ಎದ್ದು ಕುಂದು ಕಾಶಿ ಯಾವಾಗ ಬೀಳುತ್ತೋ ಯಾವಾಗಿಲ್ಲೋ. ಡೇಂಜರ್ ಡೇಂಜರ್ ಡೇಂಜರ್. ಡೆಡ್ಲಿ ವಾಟರ್ ಟ್ಯಾಂಕ್. ಜೀವ ಭಯದಲ್ಲಿ ನಿತ್ಯ ಓಡಾಟ. ಎಸ್ ವೀಕ್ಷಕರೇ, ಈ ಕಿತ್ತೋಗಿರೋ ವಾಟರ್ ಟ್ಯಾಂಕ್ ಅನ್ನ ನೋಡಿ. ಸಿಮೆಂಟ್ ಉದ್ರಿ ತುಕ್ಕು ಹಿಡಿದಿರುವ ಕಬ್ಬಿಣ, ಅಸ್ಥಿ ಪಂಜರದಂತೆ ಕಾಣುತ್ತಿರುವ ಕಾಲಂಗಳು. ವಾಟರ್ ಟ್ಯಾಂಕ್ ಕೆಳಗೆ ದನ ಕರುಗಳು, ಅಕ್ಕಪಕ್ಕ ಮನೆಗಳು, ರಸ್ತೆಯಲ್ಲಿ ಪುಟಾಣಿ ಮಕ್ಕಳ ಸಂಚಾರ. ಈ ಡೇಂಜರ್ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ನಂದವಾಡಗಿ ಗ್ರಾಮದಲ್ಲಿ. ಈ ಕಿಲ್ಲರ್ ಬೃಹತ್ ವಾಟರ್ ಟ್ಯಾಂಕ್ ಜೀವಬಲಿ ಪಡೆಯಲು ಕಾದು ನಿಂತಿದೆ. ಊರ ಮಧ್ಯೆ ಇರುವ 1 ಲಕ್ಷ ಲೀಟರ್ ಸಾಮರ್ಥ್ಯದ ಟ್ಯಾಂಕ್ 5 ವರ್ಷದಿಂದ ಶಿಥಿಲಾವಸ್ಥೆಯಲ್ಲಿದೆ. ಕಾಲಂಗಳು ತುಕ್ಕು ಹಿಡಿದಿವೆ. ಟ್ಯಾಂಕ್ ನೋಡಿದ್ರೆ ಯಾವುದೇ ಕ್ಷಣದಲ್ಲಿ ಬೀಳಬಹುದು, ಬಿದ್ದು ಜನರ ಜೀವ ಹೋಗಬಹುದು. ಟ್ಯಾಂಕ್ ಪಕ್ಕದ ರಸ್ತೆಯಿಂದಲೇ ಅಂಗನವಾಡಿ ಮಕ್ಕಳು ನಡೆದು ಹೋಗ್ತಾರೆ. ಟ್ಯಾಂಕ್ ಕೆಳಗಡೆಯ ದನಕರುಗಳನ್ನ ರೈತರು ಕಟ್ಟಿರ್ತಾರೆ. ಒಂದು ವೇಳೆ ಟ್ಯಾಂಕ್ ಕುಸಿದು ಬಿದ್ದರೆ ದೊಡ್ಡ ದುರಂತ ಸಂಭವಿಸುವುದರಲ್ಲಿ 2 ಮಾತಿಲ್ಲ. ಇದರಿಂದ ನಿತ್ಯ ಜೀವ ಭಯದಲ್ಲಿ ಬದುಕ್ತಾ ಇದ್ದಾರೆ ಗ್ರಾಮಸ್ಥರು. ನಮ್ಗೆ ಭಾಳ ಬುಗಲೈತ್ರಿ. ನೀರು ತುಂಬಿತಿ ಅಂದ್ರೆ ನಿದ್ದಿಲ್ರಿ ನಮಗೆ. ಈಗ ಹುಡ್ರು ಪುಡಿ ಅಡ್ಡಾಡ್ತಾವ್ರೆ, ಅದು ತಿಪ್ಪಲ ಇಲ್ಲಿ ನಿಂದ್ರಬಾಡ್ರಿ ಅಂತ ಹೇಳಿ ನಾವ ಹುಡ್ರನ್ನ ಓಡಿಸ್ತೀವಿ. ಅತ್ತಾಗ ಯಾವ್ರಿಗೇನು ಕೇರ್ ಮಾಡಿಲ್ರಿ. ಪಂಚಾಯತ್ ಬಂದ್ರಿ, PDO ಬಂದು ನೋಡ್ಯಾವ್ರಿ, ಊರಾನರು ಮೆಂಬರ್ ನೋಡಿ ಹೋದ್ರಿ, ಯಾರೇನು ಕೇರ್ ಮಾಡಿ.
ನಂದವಾಡಗಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಇದೆ. 10,000ಕ್ಕೂ ಅಧಿಕ ಜನಸಂಖ್ಯೆ ಇದೆ. ಆದ್ರೆ ಗ್ರಾಮ ಪಂಚಾಯಿತಿ ಇದ್ದರೂ ಇಲ್ಲದಂತಾಗಿದೆ. ಅಧಿಕಾರಿಗಳು ಜನಪ್ರತಿನಿಧಿಗಳು ಟ್ಯಾಂಕ್ ಡೆಮಾಲಿಷ್ ಮಾಡುವ ಪ್ರಯತ್ನ ಮಾಡ್ತಾ ಇಲ್ಲ. ಇದು ಬಳಸೋದಕ್ಕೆ ಯೋಗ್ಯವಲ್ಲ, ಡೆಮಾಲಿಷ್ ಮಾಡಬೇಕು ಅಂತ ವರದಿ ಕೂಡ ಇದೆ. ಕೆಲ ತಿಂಗಳ ಕಾಲ ಟ್ಯಾಂಕ್ಗೆ ನೀರು ಏರಿಸುವುದನ್ನ ಬಂದ್ ಮಾಡಿದ್ರು. ಆದ್ರೆ ಮತ್ತೆ ಶಿಥಿಲಾವಸ್ಥೆಯ ಟ್ಯಾಂಕ್ಗೆ ನೀರು ಬಿಡ್ತಿದ್ದಾರೆ. ಟ್ಯಾಂಕ್ ಸುತ್ತ 10 ಕುಟುಂಬಗಳು ವಾಸ ಮಾಡ್ತಾ ಇದೆ. ಜನರು ಟ್ಯಾಂಕ್ ಕೆಳಗಿನ ರಸ್ತೆಯಲ್ಲಿಯೇ ತಮ್ಮ ಕೆಲಸ ಕಾರ್ಯಗಳಿಗೆ ಓಡಾಡ್ತಾ ಇರ್ತಾರೆ. ಟ್ಯಾಂಕ್ ಪಕ್ಕ ವಿದ್ಯುತ್ ಕಂಬ ಕೂಡ ಇದೆ. ಇಷ್ಟೊಂದು ಅಪಾಯಕಾರಿ ಚಿತ್ರಣ ಕಣ್ಣೆದುರಿಗೆ ಇದ್ರೂ ಅಧಿಕಾರಿಗಳು ಡೆಮಾಲಿಷ್ ಮಾಡ್ತಾ ಇಲ್ಲ. ಕೂಡಲೇ ಇದನ್ನ ಡೆಮಾಲಿಷ್ ಮಾಡಿ ಅನಾಹುತ ತಪ್ಪಿಸಿ ಅಂತಿದ್ದಾರೆ ಗ್ರಾಮಸ್ಥರು. ಈಗ ತಾಲೂಕಿನಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇದ್ರ ಬಗ್ಗೆ ಯಾವುದೇ 3-4 ವರ್ಷಗಳಿಂದ ನಾವು ಪ್ರಯತ್ನ ಸತತ ಅರ್ಜಿ ಕೊಟ್ಟರು ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಅದು ಇದರಿಂದ ನಮಗೆ ಬೇಸರ ಸಂಗತಿ. ಇದಕ್ಕೆ ನಾವು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕಾಗೈತೆ. ಅದಕ್ಕೆ ನಮಗೆ ಅಧಿಕಾರಿಗಳು ಮೇಲಾಧಿಕಾರಿಗಳು ಬಂದು ಇದನ್ನು ತಪಾಸಣೆಗೊಳಿಸಿ ಆದಷ್ಟು ತೆರವುಗೊಳಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಬೇಕು. ಕಣ್ಣೆದುರಿಗಿನ ಅಪಾಯಕ್ಕೆ ಕನ್ನಡಿ ಬೇಕಿಲ್ಲ. ಆದ್ರೂ ಡೆಮಾಲಿಷ್ ಮಾಡದೆ ದಪ್ಪ ಚರ್ಮದ ಅಧಿಕಾರಿಗಳು ಮಾತ್ರ ನೌಟಂಕಿ ನಾಟಕವಾಡ್ತಾ ಇದ್ದಾರೆ. ದುರಂತ ಸಂಭವಿಸುವ ಮುನ್ನ ಅಲರ್ಟ್ ಆಗಿ, ಇಲ್ಲದಿದ್ರೆ ಸೂಪರ್ 3 ಬಿಡಲ್ಲ. ಬಾಗಲಕೋಟೆಯಿಂದ ಮಾಂತೇಶ್ ಜೊತೆ ಸಿದ್ದು ದುತರಗಾವಿ, ರಿಪಬ್ಲಿಕ್ ಕನ್ನಡ. ನೋಡಿ, ಈ ಪುಟ್ಟ ಮಕ್ಕಳು ಅದರ ಕೆಳಗೆ ಓಡಾಡ್ತವೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾಕೆ ರಿಸ್ಕ್ ತಗೋತೀವಿ? ನೋಡಿ, 20 ವರ್ಷಗಳ ಹಿಂದೆ ಕಟ್ಟಿದ ವಾಟರ್ ಟ್ಯಾಂಕ್ ಇದು. 20 ವರ್ಷಗಳ ಹಿಂದೆ ಕಟ್ಟಿದ್ದೀವಿ. ಯಾವಾಗ ಬೇಕಿದ್ರೂ ಬಿದ್ದು ಜನರ ಜೀವ ತೆಗಿಬೋದು. ಇದು ಬಾಗಲಕೋಟೆಯ ನಂದವಾಡಗಿಯಲ್ಲಿರುವ ವಾಟರ್ ಟ್ಯಾಂಕ್. ಆಮೇಲೆ ಜೀವಭಯದಲ್ಲಿ ಓಡಾಡ್ತಿರುವ ಗ್ರಾಮಸ್ಥರು, ಮಕ್ಕಳು. ಯಾಕೆ? ಬಡವರಲ್ವಾ, ಸಾಯ್ಲಿ ಹಂಗೆ. ಬಡವರು ಧರ್ತಿಕ ಬೋಜ್, ಹಿಂದಿಯಲ್ಲಿ ಒಂದು ಮಾತಿದೆ, ಭೂಮಿಗೆ ಬಾರ, ಹೋಗಿ ಸಾಯ್ರಿ. ಈ ಮನಸ್ಥಿತಿ ನಿಮ್ದೆಲ್ಲ ಅಲ್ವಾ? ಈ ಮನಸ್ಥಿತಿ. ಕೆಲವರು ಸಮಾಜ ವಿದ್ರೋಹಿಗಳು ಯಾಕಾಗ್ತಾರೆ ಸಮಟೈಮ್ಸ್? ಇದೇ ಕಾರಣಕ್ಕೆ. ನನಗೆ ಯಾರು ಏನು ಕೊಟ್ಟಿದ್ದಾರೆ? ಒಬ್ಬ ಆಲೋಚನೆ ಮಾಡ್ತಾನೆ ಕೂತು. ನೋಡಿ, 1 ಲಕ್ಷ ಲೀಟರ್ ಸಾಮರ್ಥ್ಯದ ವಾಟರ್ ಟ್ಯಾಂಕ್ ಇಷ್ಟೊಂದು ಶಿಥಿಲಗೊಂಡಿದೆ. ಆಮೇಲೆ ಇಲ್ಲೊಬ್ಬರು ಗ್ರಾಮ ಪಂಚಾಯತಿ ತಿರಂತೆ. ನೋಡಿ ಯಾರೆಲ್ಲ ಇದ್ದಾರೆ? ವಿಜಯಾನಂದ ಕಾಶ್ಯಪಂದ್ರೆ MLA. ಅದು ಆಮೇಲೆ ಬರುತ್ತೆ MLA ವಿಚಾರಕ್ಕೆ. ನೋಡಿ, ಮಲ್ಲಿಕಾರ್ಜುನ ಕುಂಬಾರ PDO, ಅವರ ಗಮನಕ್ಕೆ ಬಂದಿದೆಯಾ ಇಲ್ಲಿ ತನಕ? ಅವ್ರೇನಾದ್ರು ಪ್ರಯತ್ನ ಪಟ್ಟಿದ್ದಾರೆ? ಕೇಳ್ತೀನಿ ಇವತ್ತು. ನೋಡಿ, ನಾನು ಎಲ್ಲರ ನಂಬರ್ ಇಟ್ಕೊಂಡೇ ಮಾತಾಡೋದು, ಆಯಿತಾ? ನೀವು ಜಾಸ್ತಿ ಕೆಮ್ಮಿದ್ರೆ ನಾನು ಜನರ ಮುಂದೆ ಹಾಕ್ಬಿಡ್ತೀನಿ ನಂಬರ್. ಒಬ್ಬ PDOಗೆ ಕೂಡ ಸಂಬಳ ಕೊಡ್ತಾರಲ್ವಾ, ಒಬ್ಬ ಭಿಕ್ಷುಕನಿಗೂ ಕೂಡ ರೈಟ್ಸ್ ಇದೆ. ಯಾಕಂದರೆ ಆತ ಕೂಡ ಟ್ಯಾಕ್ಸ್ ಕಟ್ತಾನೆ. ಆ್ಯಂಡ್ ಮಲ್ಲಿಕಾರ್ಜುನ ಕುಂಬಾರ PDO, ಶಶಿಧರ್ ಕುರೇರಾ CEO, ಶಶಿಧರ್ ಕುರೇರಾ ಅವರು ಈ ಹಿಂದೆ ಅನೇಕ ಬಾರಿ ಇವರನ್ನು ಭೇಟಿಯಾಗಿದ್ದೀನಿ ಅಂತ ಅನಿಸ್ತಾ ಇದೆ ನನಗೆ. KM ಜಾನಕಿ ಜಿಲ್ಲಾಧಿಕಾರಿಗಳು, ಇವರೆಲ್ಲ ಬರಬೇಕಾಗಿಲ್ಲ ಇದಕ್ಕೆ, ಆದರೆ ಗಮನಕ್ಕೆ ತರ್ತಾ ಇದ್ದೀನಿ, ನಿಮ್ಮ ಜಿಲ್ಲೆಯಲ್ಲಿ ಹಿಂಗಾಗ್ತಾ ಇದೆ ಅಂತೇಳಿ. ಮುಖ್ಯಮಂತ್ರಿಗಳದ್ದು ಗಮನಕ್ಕೆ ತರ್ಬೋದು, ಪ್ರಧಾನಿಗಳ ಗಮನಕ್ಕೂ ತರ್ಬೋದು, ಬಟ್ ಅವ್ರು ಮಾಡೋ ಕೆಲಸ ಅಲ್ಲ. ಆದರೆ ನಿಮ್ಮ ಅಂಡ್ರಲ್ಲಿ ಹಿಂಗಾಗ್ತದೆ ಯಾಕಪ್ಪ ಅಂತ ಒಂದು ಫೋನ್ ಯಾರಾದರೂ ಮಾಡೋರು ಮಾಡಲಿ ಅಂತ ಅಷ್ಟೇ ನಮ್ಮ ಉದ್ದೇಶ ಇರೋದು. ನೀವು ಅನಿಸ್ತಿರ್ಬೋದು, ಏನು ರೀ ಒಂದು ವಾಟರ್ ಟ್ಯಾಂಕ್ ಯಾರ ಹತ್ರ ಕೇಳ್ತೀರಿ? ಮತ್ತು ಯಾರ ಹತ್ರ ಕೇಳಬೇಕು? ಕೆಲವರಿಗಿರುತ್ತೆ, ಕೆಲವರಿಗೆ ಮಾಡೋಕ್ಕೆ ಕೆಲಸ ಇಲ್ಲದವ್ರಿಗಿರುತ್ತೆ. ಅಲ್ಲಿ ನೋಡ್ರಿ, ಅವರು ಸುಮ್ಮನೆ ಒಂದು ವಾಟರ್ ಟ್ಯಾಂಕ್ಗೆ CEOಗೆಲ್ಲ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ಅವ್ರಿಗೆ ಗೊತ್ತಿಲ್ಲ PDO ಮಾಡಬೇಕಾದ್ರೆ. ಹೌದು, PDO ಮಾಡಬೇಕು, ಯಾಕೆ ಮಾಡಿಲ್ಲ ಅಂತ ಹೇಳೋಕೆ ಒಂದು ಭಯ ಪಟ್ಟು ಬೇಕಲ್ಲ PDOಗೆ. ಅಲ್ಲೇ ಲೋಕಲೈಟ್ಸ್ಗಳು ಕೂಡ ಕಾರಣ ಆಗಿರ್ತಾರೆ, ಕಾಲರ್ ಪಟ್ಟು ಹಿಡಿಬೇಕು, ಯಾಕೆ ನಮ್ಮ ಕೆಲಸ ಆಗಿಲ್ಲ ಅಂತ ಕೇಳಬೇಕು. ಹಾಗಿದ್ರೆ ಮಾತ್ರ ಆಗತ್ತೆ. ಆ ಪಕ್ಷದವ್ರು ನಾವೇ ಈ ಪಕ್ಷದವ್ರು ಬಂದರೆ ಆಗುತ್ತೆ, ಆ ಪಕ್ಷ ಮಣ್ಣಾಂಗಟ್ಟಿ ಎಂಥದ್ದು ಇಲ್ಲ. ಜನಗಳ ಕೆಲಸ ಆಗಬೇಕಾದ್ರೆ ಆ ಪಕ್ಷ ಈ ಪಕ್ಷ ಎಲ್ಲ ಒಂದೇ ನಾಣ್ಯದ ಎರಡು ಮುಖಗಳು. ನಾವು ನೋಡಿದ್ದೀವಿ ಎಲ್ಲರನ್ನೂ ಕೂಡ. ಈಗ ನಮಗೆ ಜನರ ಕೆಲಸ ಮಾಡ್ತೀರೋ ಇಲ್ಲೋ ಅಷ್ಟೇ ಬೇಕಿರೋದು.